ನಮಸ್ತೆ ಎಲ್ಲರಿಗೂ. ಇಲ್ಲಿ ನೋಡಿ, ಈ ಸೈಡ್ ನೆನಪಿದೆಯಾ ಲಾಸ್ಟ್ ಟೈಮು ಈ ನಂದಿ ಮರದ್ದು ಇಲ್ಲಿದೆಲ್ಲ ವೀಡಿಯೋ ಮಾಡಿದ್ದೆ. ಇದು ನೋಡಿ, ನಂದಿ ಎಲ್ಲ ಹೂವಾಗಿ ಮುಗಿದಿದೆ, ಕಾಣಿಸ್ತಾ ಇದೆಯಾ? ಎಲ್ಲ ಆಲ್ಮೋಸ್ಟ್ ಫ್ಲವರಿಂಗ್ ಮುಗೀತು ಈ ವರ್ಷ, ಒಂದು ತಿಂಗಳ ಮುಂಚೆನೇ. ಇಲ್ಲಾಂದರೆ ನಮ್ಮಲ್ಲಿ ಮೇದಲ್ಲಿ ಮತ್ತಿ ಎಲ್ಲ ಸ್ಟಾರ್ಟ್ ಆಗೋದು. ಇಲ್ಲಿ ನೋಡಿ, ಇದು ಆ್ಯಕ್ಚುಲಿ ಮತ್ತಿ ಮರ. ಈ ಮತ್ತಿ ಮರನೂ ಮುಗೀತು ಎಲ್ಲ. ಇದು ನೇರಳೆ. ಅವತ್ತು ಹೇಳಿದ್ಮೇಲೆ ನೇರಳೆ ವಿಶೇಷ, ಒಂದೇ ಮರದಲ್ಲಿ ನಿಮಗೆ ಹಣ್ಣು ಹೂವು ಕಾಯಿ ಎಲ್ಲ ಬಿಡುತ್ತೆ. ಮತ್ತು ಅದು ಹೂವು ಅರಳಿಸೋದು ಇವತ್ತು ಹೂವು ಅರಳಿಸಿದ್ರೆ ಒಂದು 15 ದಿನ ಬಿಟ್ಟು ಮತ್ತೆ ಸ್ವಲ್ಪ ಹೂವು ಅರಳಿಸೋದು ಅಂತ. ಅದೇ ಥರ ಒಂದು ತಿಂಗಳು ಹೂವು ಹಾಕ್ತಾಯಿರುತ್ತೆ ನೋಡಿ. ಎಲ್ಲ ಕಡೆ ಸುಮಾರು ನೇರಳೆ ಸೀಸನ್ ಮುಗೀತು, ಆದರೂ ಮತ್ತಿಲ್ಲಿದೆ ನೇರಳೆ ಹಣ್ಣು. ಇದು ಸ್ವಲ್ಪ ಲೇಟಾಗಿ ಫ್ಲವರಿಂಗ್ ಆಗಿದ್ದು. ಈ ಸತಿ 2 ಟೈಮ್ ಫ್ಲವರಿಂಗ್ ಆಗಿದೆ. ಆ ವಿಷಯ ಅದಲ್ಲ ಇವತ್ತಿನ ವಿಷಯ ಬೇರೆ. ನಾವು ಮಲೆನಾಡಲ್ಲಿ ಎಷ್ಟು ಪ್ರಾಬ್ಲಮ್ ಅಂದರೆ, ಹಿಂಗಿಟ್ರೆ ಬಿಸಿಲು. ಇಲ್ಲಿ ನೋಡಿ, ಇದು ಕಾಸರಕನಕಾಯಿ ಮರ ಅಂತ ನೋಡಿ, ಅರ್ಧಕ್ಕೆ ಕಟ್ಟಾಗಿ ಬಿದ್ದಿದೆ. ಇದರಲ್ಲಿ ಇಲ್ಲೊಂದು ಬಾಕ್ಸ್ ಇತ್ತು, ಬಾಕ್ಸ್ ಪುಡಿ ಆಗಿದೆ. ಈಗ ನಮ್ಮಲ್ಲಿ ಒಂದು ಮಂಗ ಬೆಳೆಸುತ್ತೆ. ಮಂಗ ಅಂದರೆ ಅದೇನು ರೊಟ್ಟೇನು ತಿನ್ನೋಕ್ಕೆ ಬಂದಿದ್ದಾಗಿರಲ್ಲ, ಅಂದರೆ ಅದು ಗೊತ್ತಿರಲ್ಲ. ಏನಾಗುತ್ತೆ ಅಂದರೆ, ಮಂಗ ಬಾಕ್ಸ್ನಿಂದ ಜಿಗಿದು ಬೇರೆ ಕಡೆ ಅದರ ಮೇಲೆ ಜಿಗಿದು ಜಂಪ್ ಮಾಡಬೇಕಿದ್ರೆ ಹೋಗುತ್ತೆ. ನೋಡಿ, ಇಷ್ಟು ದೊಡ್ಡ ಮರ. ಅದಾದಮೇಲೆ ಇನ್ನೊಂದು ಸೆಕೆಂಡು ದನ ಕರುಗಳು, ಅವು ಕೂಡ ಅದೇ ಥರ ಎಲ್ಲೋ ಏನೋ ಸೊಪ್ಪು ತಿಂತಾನೋ ಏನೋ, ಅದರ ಮೈ ತಾಗಿದ್ರೆ ಸಾಕು, ವೇಟ್ ಇರೋದ್ರಿಂದ ಎಂಥ ದಾರ ಕಟ್ಟಿದ್ರು ಕಟ್ಟಾಗಿ ಬಿಡುತ್ತೆ. ಇದು ನೋಡಿ, ಇದು ಕಾಸರಕನಕಾಯಿ ಅಂತ, ತುಂಬ ಕಹಿ ಇರುತ್ತೆ ನಮ್ಮಲ್ಲಿ ಹೇಳ್ತಾರೆ ನೋಡಿ. ಇದು ಈ ಸೈಡಿಗೆ ಇರೋದು ಕಟ್ಟಾಗಿದೆ. ಏನಾಗಿದೆ, ಇದು ಬೀಳಬೇಕಿದ್ರೆ ಈ ಹೆಣೆ ಏನಿದೆಯಲ್ಲ, ಇದು ನೆಲಕ್ಕೆ ತೆಗೆದು ಕರೆಕ್ಟಾಗಿ ಈ ಬಾಕ್ಸ್ ಮೇಲೆ ಬಿದ್ದಿದೆ. ಸ್ಟ್ಯಾಂಡು ಹೋಗಿದೆ, ಬಾಕ್ಸ್ ಎಲ್ಲ ಪೀಸ್. ಇದೇನಂದ್ರು ಬೆಳಗ್ಗೆ ಏನೋ ಶಬ್ದ ಬರ್ತಿದೆ ಮಧ್ಯಾಹ್ನ ಹೊತ್ತಿಗೆ ಅಂತ ಹೇಳ್ತಿದ್ರು. ಅದಕ್ಕೆ ಬಂದು ನೋಡಿದ್ರೆ ಈ ಥರ ಆಗಿತ್ತು. ನಾನು ಬಂದಿದ್ದೆ ರಾತ್ರಿ 11 ಗಂಟೆ. ಅವರು ಸಂಜೆ ಫೋನ್ ಮಾಡಿದರು, ಮರ ಬಿದ್ದೋಗಿದೆ, ಈ ಥರ ಪ್ರಾಬ್ಲಮ್ ಆಗಿದೆ ಅಂತ. ನೋಡಿ, ಇರುವೆ ಎಲ್ಲ ಬಂದಿದೆ. ಬೇರೆ ಸ್ಟ್ಯಾಂಡ್ ಹೋಗಿದ್ದು ನೈಟ್ ವ್ಯವಸ್ಥೆ ಮಾಡಿ ಹೋಗಿದ್ದೆ, ಆದರೂ ಕೂಡ ಇರುವೆ ಬಂದಿದೆ. ಕಾಲೋನಿನೂ ಸ್ಟ್ರಾಂಗ್ ಇಲ್ಲದೆ ಇರೋದಕ್ಕೆ ಇರುವೆ ಎಲ್ಲ ಬೇಗ ಹೊತ್ಕೊಬಿಡುತ್ತೆ ಮೇಲೆ. ಇದರಲ್ಲಿ ಬಿದ್ದಿದ್ದರಿಂದ ಕಾಲೋನಿನೂ ಹೋಯಿತು, 2 kg ತುಪ್ಪ ಹೋಯಿತು, ಬಾಕ್ಸ್ ಸ್ಟ್ಯಾಂಡ್ ಎಲ್ಲ ಹೋಗಿದೆ. ನೋಡೋಣ ಕಾಲೋನಿ ಸ್ವಲ್ಪ ಆದರೂ ಹುಳ ಇದೆಯಾ ಅಥವಾ ಪೂರ್ತಿ ಎಸ್ಕೇಪ್ ಆಗಿದೆ ಅಂತ. ಅವತ್ತು ಸ್ವಲ್ಪ ಹುಳ ಇತ್ತು, ಬಿದ್ದಾಗ ಇದೆ. ಏನೇನೋ ಮಾಡಿಕೊಂಡೆ ನೋಡಿ. ಬಟ್ ಇದು ರಾಣಿ ಸತ್ತಿರೋ ಆಗಿದೆ, ಅಥವಾ ಇದು ಬೇರೆ ಬಾಕ್ಸಿನ ಹುಳನೋ. ಬೇರೆ ಬಾಕ್ಸಿನ ಹುಳ ಇಷ್ಟೆಲ್ಲ ಇರಲ್ಲ, ಏನಕ್ಕೆ ಅಂದರೆ ಬಿದ್ದು 3 ದಿನ ಆಗಿಲ್ಲ. ಇದಕ್ಕೆ ರಾಣಿ ಸತ್ತೋಗಿದೆ ನೋಡಿ. ಹುಳ ಎಲ್ಲ ಸ್ವಲ್ಪ ಕೆಂಪಾಗಿದೆ, ರಾಣಿ ಸತ್ತಿದೆ ಬಿದ್ದಾಗ. ಈ ಕಾಲೋನಿ ಮುಗಿದ ಕತೆ. ಇನ್ನು ನೋಡಿ, ಈ ಥರದ್ದೆಲ್ಲ ಪ್ರಾಬ್ಲಮ್. ಬಿಸಿಲು ಮರದಡಿಲಿಟ್ರೆ ಈ ಮರನೇ ಬಿಡಬೇಕಂತಿಲ್ಲ, ಬೇರೆ ಅದು ದೂರ ಇರೋದು ಬಂದು ಬೀಳ್ಬೋದು. ಈ ಥರದ್ದೆಲ್ಲ ಸಮಸ್ಯೆಗಳಿದ್ದಾವೆ. ವರ್ಷದಲ್ಲಿ ದನ ದುಡಿ, ಮಂಗ ಕೆಡವಿ, ಇಲ್ಲ ಯಾರೋ ಹುಡುಗರು ಬಿದ್ದು ಕೂಡ ಆಗಿದೆ. ಆಟಾಡೋ ಮಕ್ಕಳು ಧೂಳು ಹಾಕಿದ್ದು. ಇಲ್ಲ ಅಂದರೆ ಏನು ಮಾಡ್ತಾರೆ, ಕೆಲವೊಬ್ಬರಿಗೆ ಬಂದು ನೋಡೋ ಚಟ ಇರುತ್ತೆ. ಈ ಕೆಲಸಕ್ಕೆ ಬಂದಿರ್ತಾರಲ್ಲ ಅವರಿಗೆ ಬಂದು ತೆಗೆದು ನೋಡ್ತಾರೆ. ಒಂದು ಹುಳ ಚಚ್ಚಿದ ಮೇಲೆ ಅದನ್ನ ಹಾಗೆ ಬಿಟ್ಟೋಗ್ಬಿಡ್ತಾರೆ. ಓಪನ್ ಮಾಡಿದ್ದು ಅದು ಆಮೇಲೆ ಬಿದ್ದೋಗ್ಬಿಡುತ್ತೆ, ಬಳ್ಳಿ ಕಟ್ಟಿಡಲ್ಲ. ಈ ಥರ ಮರ ಬೀಳೋದು. ಇಲ್ಲಾಂದರೆ ಏನಾಗುತ್ತೆ, ಮಳೆಗಾಲ ನಮ್ಮಲ್ಲಿ ತುಂಬ ಮಳೆ ಇರೋದ್ರಿಂದ ವಜ್ಜೆ ಇರೋ ಪೆಟ್ಟಿ, ಈ ಥರ ವೇಟ್ ಇರೋದು, ಡಬಲ್ ಸೂಪರ್ ಇರೋದು ಅಥವಾ ಈ ಥರ ಸೂಪರ್ ಇರೋದಲ್ಲ, ಈ ನೆಲ ತುಂಬ ಮೆತ್ತಗಾಗಿ ಒದ್ದೆ ಆಗಿ ಮೆತ್ತಾಗಿರುತ್ತೆ ಮಣ್ಣು. ಇದು ಕೂಡ ವೇಟಿಗೆ ಬೆಂಡಾಗಿ ಸ್ಟ್ಯಾಂಡ್ ಸಮೇತ
ಬೀಳುತ್ತೆ ನೋಡಿ. ಇದು ಸ್ವಲ್ಪ ಕ್ರಾಸ್ ಇದೆ, ಇದು ಈ ಥರ ಇರೋದು ಮಳೆಗಾಲದಾಗ ಬೀಳುತ್ತೆ. ಹಿಂಗೆ ಸ್ಟ್ರೇಟಾಗಿ ಮಿನಿಮಮ್ 1 ಫೀಟ್ ಕೆಳಗಡೆ ಇರಬೇಕು, ಆ ಥರ ಸ್ಟ್ಯಾಂಡ್ ಅಷ್ಟೇ ಇರೋದು. ಇಲ್ಲ ಅಂದರೆ ಎಲ್ಲ ಬಿದ್ದೋಗುತ್ತೆ. ಇವೆಲ್ಲ ಪ್ರಾಬ್ಲಮ್ಸ್ಗಳಿದ್ದಾವೆ. ಬಾಕ್ಸ್ ತುಪ್ಪ ಮಾಡೋ ಟೈಮಲ್ಲಿ ಈ ಥರ ಹೋದರೆ ಮುಗೀತು. ಅದು ಕಾಲೋನಿನೂ ಇಲ್ಲ, ಬಾಕ್ಸ್ ಇಲ್ಲ, ಸ್ಟ್ಯಾಂಡು ಹೋಯಿತು. ಆಮೇಲೆ ಒಂದು 2 ಕೆಜಿ ತುಪ್ಪ ಇತ್ತು, ತುಪ್ಪನೂ ಹೋಯಿತು. ಆಯಿತಾ? ಓಕೆ, ಈಗ ಇಲ್ಲಿ ತುಪ್ಪ ತೆಗಿಬೇಕೀಗ ಲಾಸ್ಟ್ ರೌಂಡು. ಒಳ್ಳೆ ನೇರಳೆ ಹಣ್ಣಾಗಿದೆ, ನೇರಳೆ ಹಣ್ಣು ತಿನ್ಕೊಂಡು ತುಪ್ಪ ತೆಗಿಯೋದು. ಬಾಯ್.